ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಶುರು ಆಗ್ಬೋದು ಅಂತ ಕೇಳ್ತಿದ್ದಾರೆ. ಜೊತೆಗೆ ಬಂದುಬಿಟ್ಟು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಾವು ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಒಂದಿಷ್ಟು ಕಮೆಂಟ್ಸ್ ಆದರೆ ಬರ್ತಿರುವಂಥದ್ದು. ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ಆ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಅಂಡ್ ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಮೊದಲಿಗೆ ನೋಡಿ, ನಿಮಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳಿಬಿಟ್ಟು KA ಕಡೆಯಿಂದ ಇದುವರೆಗೂ ಸಹ ಅಫಿಷಿಯಲ್ ಆಗಾದರೆ ಅಪ್ಡೇಟ್ ಆದರೆ ಬಂದಿಲ್ಲ. ಇನ್ನೇನು ನಿಮಗೆ ಇವತ್ತು ಅಥವಾ ನಾಳೆ ಕಂಪ್ಲೀಟ್ ಸ್ಕೆಡ್ಯೂಲ್ ಆದರೆ ಸಿಗುತ್ತೆ. ಹೀಗಾಗಲೇ ಥರ್ಡ್ ರೌಂಡ್ದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿರುವಂಥದ್ದು. ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸನ್ನು ನೀವು ಅಬ್ಸರ್ವ್ ಮಾಡಿದ್ದೀರಿ. ಅದ್ರ ಜೊತೆಗೆ ಇನ್ನೂ ಸಹ ಒಂದಿಷ್ಟು ಕಾಲೇಜಸ್ ಆದರೆ ಹ್ಯಾಡ್ ಆಗ್ತವೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಥರ್ಡ್ ರೌಂಡ್ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಅಂದರೆ ವೆರಿ ಶಾರ್ಟ್ಲಿನೇ ಸ್ಟಾರ್ಟ್ ಆಗುತ್ತೆ. ಇವತ್ತು ಅಥವಾ ನಾಳೆ ನಿಮಗೆ ಸ್ಕೆಡ್ಯೂಲನ್ನು ಕೊಡ್ತಾರೆ. ಯಾಕಂತ ಅಂದರೆ KE ಅವರು ಆದಷ್ಟು ಬೇಗ ಥರ್ಡ್ ರೌಂಡನ್ನು ಕಂಪ್ಲೀಟ್ ಮಾಡಬೇಕು. ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಕಡೆಯಿಂದ ಮೊನ್ನೆನೇ ಹೇಳಿರುವಂಥದ್ದು ಆದಷ್ಟು ಬೇಗ ಇದರ ಒಂದು ಅಡ್ಮಿಷನ್ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಬೇಕಂತ ಹೇಳಿಬಿಟ್ಟು. ಹಾಗಾಗಿ KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಏನಿದೆ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿದು ಪಾಸಿಬಲ್ ಡೇಟನ್ನು ಹೇಳೋದಾದರೆ ಇವತ್ತು ಅಥವಾ ನಾಳೆ ನಿಮಗೆ ಒಂದು ಸ್ಕೆಡ್ಯೂಲನ್ನು ಕೊಡ್ತಾರೆ. ಇಲ್ಲಿವರೆಗೂ ಟೈಮು ಏನು ಅಂತ ಹೇಳಿಬಿಟ್ಟು ನಾಳೆಯಿಂದ ನೀವು ಒಂದು ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸನ್ನು ಮಾಡುವಂಥ ಅವಕಾಶವನ್ನು ಕೊಡಬಹುದು. ಈಗ ಆಪ್ಷನ್ ಎಂಟ್ರಿ ಅಂತ ಅಂದರೆ ನಿಮಗೆ ಎಷ್ಟು ದಿನ ಟೈಮ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಈಗ ಸೇಮು ಸೆಕೆಂಡ್ ರೌಂಡಲ್ಲಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರು, ಒಂದು 3 days ಟೈಮನ್ನು ಕೊಟ್ಟಿದ್ರು. 2 to 3 days ಅಂತೂ ಟೈಮ್ ಕೊಟ್ಟೇ ಕೊಡ್ತಾರೆ. ಬಟ್ ನಿಮಗೆ ಆದಷ್ಟು ಬೇಗನೆ ಈ ಸರಿ ಆದರೆ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ. ಯಾವಾಗಿಂದ ಏನು ಅಂತ ಹೇಳಿಬಿಟ್ಟು ಇವತ್ತು ಅಥವಾ ನಾಳೆ ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಸ್ಕೆಡ್ಯೂಲ್ ರಿಲೀಸ್ ಮಾಡಿದಾದ್ಮೇಲೆ ನಾನು ನಿಮಗೆ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡಿ, ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ ಅಂತ ಹೇಳಿಬಿಟ್ಟು ಈಗಾಗಲೇ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನು ಸಹ ಮಾಡಿ ತಿಳಿಸ್ಕೊಟ್ಟಿದೆ. ನೋಡಿ, KCET ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲೇ KE ಡೈರೆಕ್ಟರ್ ಕಡೆಯಿಂದ ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಷನನ್ನು ತಿಳಿಸ್ಕೊಟ್ಟಿದ್ರು. ಈಗ ಏನೆಲ್ಲ ಕಾಲೇಜಸನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ್ಯಡನ್ನು ಮಾಡ್ಕೊಳ್ಳಿ, ಎಷ್ಟು ಕಾಲೇಜಸನ್ನು ಬೇಕೋ ಮಾಡ್ಕೋಬೋದು, ಯಾವುದೇ ಥರದ ಲಿಮಿಟ್ ಇಲ್ಲ. ಫರ್ದರ್ ನಾವು ಯಾವುದೇ ರೌಂಡ್ಸಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿಬಿಟ್ಟು KE ಕಡೆಯಿಂದ ತಿಳಿಸ್ಕೊಟ್ಟಿರುವಂಥದ್ದು. ಅದೇ ರೀತಿಯಲ್ಲಿ ಫಸ್ಟ್ ರೌಂಡ್ ಮುಗಿದಿದ್ದಾದ್ಮೇಲೆ ಸೆಕೆಂಡ್ ರೌಂಡ್ಗೂ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ, ಆವಾಗ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗಲಿಲ್ಲ. ಈಗ ಥರ್ಡ್ ರೌಂಡ್ ಏನಿದೆ, ಥರ್ಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಏನಾದರೂ ಕೊಡ್ತಾರಾ ಅಂತ ಅಂದರೆ ಖಂಡಿತವಾಗ್ಲೂ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು KE ಕಡೆಯಿಂದ ತಿಳಿಸ್ಕೊಟ್ಟಿರುವಂಥದ್ದು. ಆ್ಯಂಡ್ ಜೊತೆಗೆ ನೀವು ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಾ ಇದ್ದೀರಾ, ನಮ್ಮ ಸೀನಿಯರ್ಸ್ ಹೇಳಿದ್ರು, ಅವ್ರಿಗೂ ಇದೇ ಥರ ಹೇಳಿದ್ರಂತೆ ಥರ್ಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿಬಿಟ್ಟು. ಬಟ್ ಹೌದು, ಅವ್ರಿಗೆ ಥರ್ಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಚಾನ್ಸ್ ಕೊಟ್ರಂತೆ ಅಂತ ನೀವು ಕೇಳ್ತಿದ್ದೀರಾ. ಹೌದು, ಲಾಸ್ಟ್ 2 years ಏನಾಗಿತ್ತು ಅಂತಂದರೆ KCET ಕೌನ್ಸಿಲಿಂಗಲ್ಲಿ ಫಸ್ಟ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಯಿತು, ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಎಗೇನು ಥರ್ಡ್ ರೌಂಡಲ್ಲಿ ಬಂದುಬಿಟ್ಟು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟರು. ಬಟ್ ಅವಾಗ ಏನು ರೀಸನ್ ಕೊಟ್ಟರು ಅಂತ ಅಂದರೆ ಥರ್ಡ್ ರೌಂಡ್ ಟೈಮಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಸೀಟ್ಸು ಉಳಿದಿದ್ವು, ಹಾಗಾಗಿ ಮತ್ತೆ ಒಂದು ಅವಕಾಶವನ್ನು ಕೊಟ್ಟರು ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬಂತು. ಈಗ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ನೋಡೋದಾದರೆ, ನೀವು ಸೀಟ್ ಮ್ಯಾಟ್ರಿಕ್ಸನ್ನು ಅಬ್ಸರ್ವ್ ಮಾಡೋದಾದರೆ ಇಂಜಿನಿಯರಿಂಗ್ ಸೀಟ್ಸ್ ಬಂದುಬಿಟ್ಟು ನಿಮಗೆ ತುಂಬ ಕಡಿಮೆ ಇರುವಂಥದ್ದು. ಹಾಗಾಗಿ ನಿಮಗೆ ಥರ್ಡ್ ರೌಂಡಲ್ಲಿ ಯಾವುದೇ ಥರದ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಇದ್ರ ಬಗ್ಗೆ KE ಡೈರೆಕ್ಟರ್ ಅವರೇ ತಿಳಿಸ್ಕೊಟ್ಟಿರುವಂಥದ್ದು. ಆ್ಯಂಡ್ ಈವನ್ ಕೌನ್ಸಿಲಿಂಗ್ ಪ್ರೊಸೀಜರ್ ನೋಡೋದಾದರೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೆ ತುಂಬ ಡಿಫ್ರೆನ್ಸ್ ಆದರೆ ಇರುವಂಥದ್ದು. ಹಾಗಾಗಿ ನಿಮಗೆ ಈಗ ಥರ್ಡ್ ರೌಂಡ್ ಏನು ಸ್ಟಾರ್ಟ್ ಆಗುತ್ತೆ ಆ ಥರ್ಡ್ ರೌಂಡಲ್ಲಿ ಮೋಸ್ಟ್ ಪ್ರಾಬಬಲಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡುವಂಥ ಚಾನ್ಸಸ್ ತುಂಬ ಕಡಿಮೆ ಆದರೆ ಇದ್ದಾವೆ. ಇನ್ ಕೇಸ್ ಏನಾದರೂ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಟ್ಟರು ಅಂತ ಅಂದರೆ ನಾನು ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು KEಗೆ ಮೈಲ್ ಮಾಡ್ತಿದ್ದೀವಿ ಮತ್ತೊಂದು ಅಂತ ಹೇಳಿ ನೀವು ಕಮೆಂಟ್ಸನ್ನು ಮಾಡ್ತಾ ಇದ್ದೀರಾ. ನೋಡಿ, KE ಅವರು ಅವೈಲೇಬಿಲಿಟಿ ಆಫ್ ಸೀಟ್ಸ್ ಏನಾದರೂ ತುಂಬ ಜಾಸ್ತಿ ಇತ್ತು ಕೋರ್ಸಸ್ಗಳಿಗೆ ಅಂತ ಅಂದರೆ ಆ ಕೋರ್ಸಸ್ದು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ, ಅದನ್ನು ಬಿಟ್ಟರೆ ಆದರೆ ಕೊಡೋದಿಲ್ಲ. ಸೊ ನಾನು ಅದಕ್ಕೆ ಈಗಿರುವಂಥ ಎಲ್ಲ ಪರಿಸ್ಥಿತಿಯನ್ನು ನೋಡ್ಕೊಂಡು ನಾನು ನಿಮಗೆ ಹೇಳಿದೆ ಕೊಡುವಂಥ ಪಾಸಿಬಿಲಿಟೀಸ್ ತುಂಬ ಇದೆ. ಜೊತೆಗೆ ಏನು ಅಂತ ಅಂದರೆ ಕೌನ್ಸಿಲಿಂಗ್ ಬಂದುಬಿಟ್ಟು ಮಾಹಿತಿ ಪುಸ್ತಕ ಅಂತ ಪ್ರತಿ ವರ್ಷ ಕೊಡ್ತಾರೆ. ಈ ವರ್ಷನೂ ಕೊಟ್ಟಿದ್ರು. ಅದರಲ್ಲೂ ನೋಡಿದ್ರಿ, ಅದರಲ್ಲೂ ಸಹ ಥರ್ಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದರು. ಬಟ್ ಏನಾದರೂ ಈಗ ಕೌನ್ಸಿಲಿಂಗಲ್ಲಿ ಒಂದಿಷ್ಟು ಚೇಂಜಸ್ ಆದರೆ, ಒಂದಿಷ್ಟು ಪ್ರೊಸೀಜರ್ ಏನಾದರೂ ಚೇಂಜ್ ಆದರೆ ನಿಮಗೆ ಖಂಡಿತವಾಗ್ಲೂ ಕೊಟ್ಟರು ಅಂತ ಅಂದರೆ ಅವಾಗ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈಗ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ನಿಮಗೆ 100% ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಇನ್ನೇನು ಶಾರ್ಟ್ಲಿ ನಿಮಗೆ ನಾಳೆ ಅಥವಾ ನಾಳಿದ್ದು ಒಳಗಡೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ನಿಮಗೆ ಒಂದು 100% ಕನ್ಫರ್ಮೇಷನ್ ಆದರೆ ಬರುತ್ತೆ. 2 to 3 days ಟೈಮನ್ನು ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಸೊ ಆ ಟೈಮಲ್ಲಿ ನಾನು ನಿಮಗೆ ಕಾಲೇಜಸ್ ಆ್ಯಡ್ ಮಾಡೋದಕ್ಕೆ ಏನಾದರೂ ಆದರೆ ಆದಷ್ಟು ಬೇಗ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಒಂದು ವಿಷಯ ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ನೋಡಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ನಾನು ಹೇಳುವಂತಹ ಕಂಟೆಂಟು ಕೆಲವೊಬ್ಬರು ಕಮೆಂಟ್ಸನ್ನು ಮಾಡಿದ್ದಾರೆ ಇವತ್ತು. ಸೊ ಏನಕ್ಕೆ ಮಾಡಿದಾರೋ ನನಗಂತೂ
ಗೊತ್ತಿಲ್ಲ, ಏನೂ ಕಂಟೆಂಟ್ ಇಲ್ಲ ಅಂತ ಹೇಳಿಬಿಟ್ಟು ಯಾವುದೋ ಒಂದು ರಿಲೇಟೆಡ್ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು. ನೋಡಿ, ನೀವು ಇಲ್ಲಿ ಕಮೆಂಟ್ಸನ್ನು ಮಾಡಿದಾಗ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಕಮೆಂಟ್ಸನ್ನು ಮಾಡ್ತಾರೆ, ಅವ್ರಿಗೆ ಕೌನ್ಸ್ಲಿಂಗ್ ಬಗ್ಗೆ ತುಂಬ ಡೌಟ್ ಆದರೆ ಇರ್ತದೆ. ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಜೀನಿಯಸ್ ಇರ್ತಾರೆ, ಅವರಿಗೆಲ್ಲ ಚೆನ್ನಾಗಿ ಅರ್ಥ ಆಗಿರುತ್ತೆ. ಬಟ್ ಇಲ್ಲಿ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಇವಾಗ ಅವರು ತಿಳ್ಕೊಂಡಿರ್ಬೋದು, ಬಟ್ ಸ್ಟಾರ್ಟಿಂಗ್ KCET ಕೌನ್ಸ್ಲಿಂಗ್ ಸ್ಟಾರ್ಟ್ ಆದಾಗಿಂದ ನಾನು ಸ್ಟೂಡೆಂಟ್ಸ್ಗೆ ಯಾವ ರೀತಿ ಗೈಡ್ ಮಾಡಿದ್ದೀನಿ KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಅಂತ ಹೇಳಿಬಿಟ್ಟು ನನಗೆ ಗೊತ್ತು. ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ, ಎಷ್ಟು ಜನಕ್ಕೆ ಒಳ್ಳೆ ಸೀಟ್ ಸಿಗೋದಕ್ಕೆ ನನ್ನ ಹತ್ರ ಗೈಡೆನ್ಸ್ ತೊಗೊಂಡಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ಇಲ್ಲ ಅಂತ ಅಂದರೆ ಅವ್ರಿಗೆ ನಾನು ಯಾವ್ಯಾವ ರೀತಿ ಗೈಡ್ ಮಾಡಿದ್ದೀನಿ, ವಿಡಿಯೋಸ್ ಯಾವ ರೀತಿ ಮಾಡಿದ್ದೀನಿ ಏನೋ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ಸೊ ಇವತ್ತು ನೆನ್ನೆ ಬಂದುಬಿಟ್ಟು ಕಮೆಂಟ್ಸನ್ನು ಮಾಡೋಂಥವ್ರ ಬಗ್ಗೆ ನಾನು ತಲೆ ಆದರೆ ಕೆಡ್ಸ್ಕೊಳ್ಳೋದಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನನಗೆ ಇನ್ನೂ ಬೇಜಾರಾದಂಥ ಕಮೆಂಟನ್ನು ಇವತ್ತು ನಾನು ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ನೋಡಿ. ನನ್ನ 3 years ಆಫ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಯಾವತ್ತೂ ಸಹ ಬ್ಯಾಡ್ ಕಮೆಂಟ್ಸ್ಗೆ ರಿಯಾಕ್ಟ್ ಮಾಡಿಲ್ಲ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲೊಬ್ಬ ಕಮೆಂಟನ್ನು ಮಾಡಿರುವಂಥದ್ದು ಏನೋ ನಿಮ್ಮ ಚಾನಲ್ ಅದು ಇದು ಅಂತ ಹೇಳಿಬಿಟ್ಟು ಕೇವಲ KCET ಕೊಡ್ತಾ ಇದೆಯಾ, ಈ ವರ್ಷ ಬಂದುಬಿಟ್ಟು KCET ಆ್ಯಂಡ್ ಹಾಗೇನು ನೀಟ್ ಕೌನ್ಸ್ಲಿಂಗ್ದು ಕಂಬೈನ್ಡ್ ಕೌನ್ಸ್ಲಿಂಗ್ ಇರುವಂಥದ್ದು, ನೀಟ್ ಕೌನ್ಸ್ಲಿಂಗ್ ಬಗ್ಗೆ ಅಪ್ಡೇಟ್ಸೇ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಒಂದು ನೆನಪಿರಲಿ, ಈಗ ಸೆಕೆಂಡ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದು ಕೇವಲ KCET ವಿದ್ಯಾರ್ಥಿಗಳಿಗೆ. ಆ್ಯಂಡ್ ಇನ್ನೊಂದು ಈ ಸ್ಟೂಡೆಂಟಿಗೆ ಗೊತ್ತಿಲ್ಲದೆ ಇರೋದೇನು ಅಂತ ಅಂದ್ರೆ, 3rd ರೌಂಡ್ ಬಂದುಬಿಟ್ಟು ಕೇವಲ KCET ವಿದ್ಯಾರ್ಥಿಗಳಿಗೆ ಮಾತ್ರ ನಡೆಸ್ತಾರೆ, ನೀಟ್ ವಿದ್ಯಾರ್ಥಿಗಳಿಗಲ್ಲ. ಸೊ ನಾನು ಅವಾಗ KCET ಅಪ್ಡೇಟ್ಸನ್ನು ಮಾತ್ರ ಕೊಡಬೇಕಾಗುತ್ತೆ. ಈಗ ನಾನು ನೆಕ್ಸ್ಟ್ ಬಂದುಬಿಟ್ಟು 3rd ರೌಂಡು ನೀಟ್ ವಿದ್ಯಾರ್ಥಿಗಳಿಗಿರುತ್ತೆ, ಮತ್ತೊಂದು ಅಂತ ನಾನು ಇಲ್ಲದೇ ಇರೋಂಥ ಅಪ್ಡೇಟನ್ನು ಕೊಡೋದಕ್ಕೆ ಆಗೋದಿಲ್ಲ. ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿರುವಂಥದ್ದು KCET ವಿದ್ಯಾರ್ಥಿಗಳಿಗೆ, ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಫೀಸ್ ಪೇಮೆಂಟ್ ಎಲ್ಲ ಮಾಡಿರುವಂಥದ್ದು ಕೇವಲ KCET ವಿದ್ಯಾರ್ಥಿಗಳು. ಈಗ ನೆಕ್ಸ್ಟ್ 3rd ರೌಂಡ್ ಇರುವಂಥದ್ದು ಸಹ KCET ವಿದ್ಯಾರ್ಥಿಗಳಿಗೆ ಮಾತ್ರ. ಹಾಗಾಗಿ ನಾನು KCET ವಿದ್ಯಾರ್ಥಿಗಳ ಕುರಿತು ಮಾತ್ರ ಅಪ್ಡೇಟ್ಸನ್ನು ಕೊಡ್ತಾ ಇರುವಂಥದ್ದು. ಓಕೆನಾ? ಕಮೆಂಟ್ಸನ್ನು ಮಾಡೋದಕ್ಕಿಂತ ಮುಂಚೆ ನೋಡಿ, ಯಾವುದೇ ಕ್ರಿಯೇಟರ್ಗಾಗಲಿ ನೀವು ಯಾವುದೇ ಯೂಟ್ಯೂಬ್ ಚಾನಲ್ಗಾಗಲಿ ಕಮೆಂಟ್ಸನ್ನು ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡಿ, ಇವ್ರು ನಮಗೆ ಮಾಡಿದಂತಹ ಹೆಲ್ಪ್ ಏನು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗಿದೆಯೋ ಅಂಥ ಸ್ಟೂಡೆಂಟ್ಸು ನಿಮಗೆ ಗೊತ್ತಿರುತ್ತೆ ನಾನು ಯಾವ ರೀತಿ ಕಂಟೆಂಟನ್ನು ಮಾಡಿದ್ದೀನಿ ಏನು ಅಂತ ಹೇಳಿಬಿಟ್ಟು. ಓಕೆನಾ? ಇದು ಇವತ್ತಿನ ಮಾಹಿತಿ. ಯಾರೇನೇ ಕಮೆಂಟ್ಸನ್ನು ಮಾಡಲಿ, ನನಗೆ ಕಂಟೆಂಟ್ ಕೊಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನಾನು ಕಂಟೆಂಟನ್ನು ಕೊಡ್ತೀನಿ. ನಾನು ಇದರಿಂದ ಹೆಲ್ಪ್ ಆಗುವಂಥ ಸ್ಟೂಡೆಂಟ್ಸ್ಗೆ, ತುಂಬ ಜನ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಾ ಇದೆ. ಓಕೆನಾ? ಇಲ್ಲಿ ಬೇಜಾರಾಗುವಂಥ ಸ್ಟೂಡೆಂಟ್ಸ್ 1 or 2% ಇರ್ಬೋದು, ಬಟ್ ಹೆಲ್ಪ್ ಆಗ್ತಿರೋದು ತುಂಬ ಸ್ಟೂಡೆಂಟ್ಸ್ಗೆ ಆಗ್ತಿದೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.